ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಜನರು ಹೆಚ್ಚಾಗಿ ಗ್ರಾನೈಟ್ ಮತ್ತು ಕೃಷಿಯ ಮೇಲೆ ಅವಲಂಬಿತರಾಗಿದ್ದಾರೆ. 2011ರ ಜನಗಣತಿಯ ಪ್ರಕಾರ ಇಲ್ಲಿ 56,160 ಜನ ವಾಸಿಸುತ್ತಿದ್ದಾರೆ. ಕುಕನೂರಿನ ವಿಸ್ತೀರ್ಣವು 3,478 ಕಿಲೋಮೀಟರ್ ಅನ್ನು ಒಳಗೊಂಡಿದೆ. ಶ್ರೀ ಮಹಾಮಾಯಿ ದೇವಿಯ ದೇವಸ್ಥಾನವು ಐತಿಹಾಸಿಕ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಮಹಾಭಾರತದ ಕಥೆಯಲ್ಲಿ ರಾಜ ಚಂದ್ರಹಾಸನು ಬರುವ ಕಾಳಿ ದೇವಾಲಯ ಇದೇ ಆಗಿದೆ. ದೇವಾಲಯದ ಕೆಳಗೆ ಅಡಗಿದ ಭೂಗತ ದೇವಾಲಯವಿದೆ ಎಂದು ವದಂತಿಗಳಿವೆ. ಇದು ಹಳೆಯದಾದ ನಿರಂತರವಾಗಿ ಪೂಜಿಸಲ್ಪಟ್ಟ ಕಾಳಿ ದೇವಸ್ಥಾನಗಳಲ್ಲಿ ಒಂದಾಗಿದ್ದು, ನರಬಲಿಯನ್ನು ಕಾಳಿ ದೇವತೆಗೆ ನೀಡಲಾಗುತ್ತಿತ್ತು, ಏಕೆಂದರೆ ದೇವಿಯನ್ನು ಶಾಂತಗೊಳಿಸಲು ಇಲ್ಲಿ ಅನೇಕ ಆತ್ಮಗಳನ್ನು ಬಂಧಿಸಲಾಗಿದೆ ಎಂದು ಜನರು ನಂಬಿದ್ದಾರೆ. ಹಾಗಾಗಿ ಈಗಿನ ಜನರು ಈ ಭೂಗತ ದೇವಾಲಯವನ್ನು ತೆರೆಯಲು ನಿರಾಕರಿಸುತ್ತಿದ್ದಾರೆ. ಇದೇ ದೇವಾಲಯದ ಒಳಗೆ 11ನೇ ಶತಮಾನದಲ್ಲಿ ಕಲ್ಯಾಣ ಚಾಲುಕ್ಯರ ಅರಸರು ನವಲಿಂಗ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ. ಈ ದೇವಾಲಯದ ವಿಶೇಷತೆ ಏನೆಂದರೆ, ಮುಖ್ಯವಾಗಿ ಯಾವುದೇ ಕ್ಷೇತ್ರದೊಳಗೆ ಯಾವುದೇ ಒಂದು ದೇವತಾ ಪ್ರತಿಷ್ಠಾಪನೆ ಆಗಬೇಕಾದ್ರೆ ಪೂರ್ವ, ಪಶ್ಚಿಮ, ಉತ್ತರ ದಿಕ್ಕಿನಲ್ಲಿ ಸ್ಥಾಪನೆ ಇರ್ತದೆ. ಈ ಅಮ್ಮನವರು ನೆಲೆಸಿರೋದು ದಕ್ಷಿಣಾಭಿಮುಖವಾಗಿ. ಇದು ದಕ್ಷಿಣಾಭಿಮುಖವಾಗಿ ಇದು ಹನುಮಂತಿಯವರು ಮತ್ತು ಯಮನ್ ದಿಕ್ಕು ಅಂತ. ಅಂದರೆ ಅಸಾಧ್ಯವಾದದ್ದು, ಯಮನ ಪಾಶಕ್ಕೆ ಸಿಕ್ಕವರು ಸಹಿತ ಈ ದೇವಿಯನ್ನು ಒಲಿಸಿಕೊಂಡಲ್ಲಿ ಅದರಿಂದ ಮುಕ್ತಿ ಪಡಿತಾರೆ. ಅಂದರೆ ಅವರ ಸಾವು ಮತ್ತು ಪುನರ್ಜೀವನ ಸಿಗುವಂಥ ಒಂದು ಸಾಧ್ಯತೆ ಇದೆ. ಎಷ್ಟೋ ಕೆಲವೊಂದು ಅಸಾಧ್ಯವಾದ ಕೆಲಸಗಳು ಇಲ್ಲಿ ಸಾಧ್ಯವಾಗಿದ್ದು ಸಾಕಷ್ಟು ನಿದರ್ಶನಗಳು ಮತ್ತು ಸಾಕಷ್ಟು ನಮಗೆ ಅವು ಕಂಡಿದ್ದು ಇದೆ, ಅನುಭವಕ್ಕೆ ಬಂದಿದ್ದು ಇದೆ. ಮತ್ತು ಈಕೆ ಮಲೆನಾಡ ದೇವತೆ, ಮಲೆನಾಡಿನಿಂದ ಬರುವಂಥ ಜನ ಜಾಸ್ತಿ ಈ ಬಯಲುಸೀಮಿನಲ್ಲಿ ನೆಲೆಸಿದ್ದಾರೆ. ದಸರಾದಲ್ಲಿಯೇ ಶ್ರೀ ಮಹಾಮಾಯಿ ದೇವಿಯ ಜಾತ್ರೆ ನಡೆಯುತ್ತದೆ. ಅಷ್ಟಮಿ ತಿಥಿ ಜ್ಯೇಷ್ಠ ನಕ್ಷತ್ರದಂದು ತೇರನ್ನು ಹೊರಗಡೆ ಸಾಗಿಸಲಾಗುತ್ತದೆ. ಇಲ್ಲಿ ಅರ್ಚಕರು, ಪುರೋಹಿತರು, ಶ್ರೀ ಮಹಾಮಾಯ ದೇವಿಯ ಕಮಿಟಿಯ ಸಕಲ ಪದಾಧಿಕಾರಿಗಳು ಹಾಗೂ ಭಕ್ತರು ನೆರೆದಿರುತ್ತಾರೆ. ನವರಾತ್ರಿಯಲ್ಲಿ ಶ್ರೀ ಮಹಾಮಾಯ ದೇವಿಗೆ ವಿವಿಧ ರೀತಿಯಲ್ಲಿ ಅಲಂಕಾರ ಮಾಡಲಾಗುತ್ತದೆ. ಮೊದಲನೆಯ ದಿನ ಶೈಲಪುತ್ರಿ, ಎರಡನೇ ದಿನ ಬ್ರಹ್ಮಚಾರಿಣಿ, ಚಂದ್ರಘಂಟ, ಕುಷ್ಮಾಂಡ, ಸ್ಕಂದಮಾತ, ಕಾತ್ಯಾಯಿನಿ, ಕಾಳರಾತ್ರಿ, ಮಹಾಮಾಯಿ, ಮಹಾಗೌರಿ, ಸಿದ್ಧಿರಾತ್ರಿ. ವಿಜಯದಶಮಿದಂದು ಶ್ರೀ ಮಹಾಮಾಯಿ ದೇವಿಯ ರಥೋತ್ಸವ ನಡೆಯುತ್ತದೆ. ಈ ರಥೋತ್ಸವವನ್ನು ಕಣ್ಣು ತುಂಬಿಕೊಳ್ಳಲು ಹಾಸನ, ಚಿತ್ರದುರ್ಗ, ಮಂಗಳೂರು ಮತ್ತು ಕುಕನೂರಿನ ಅಕ್ಕಪಕ್ಕದ ಹಳ್ಳಿಯ ಜನರು ಬರುತ್ತಾರೆ. ಚಿನ್ನದ ರಥವಲ್ಲೋ ಅಣ್ಣ, ಬೆಳ್ಳಿಯ ರಥವಲ್ಲೋ, ಅವಾಗೆ ಚಿನ್ನದ ರಥವಲ್ಲೋ. ಗುದ್ನೇಶ್ವರ ಅಥವಾ ರುದ್ರಮುನೇಶ್ವರ 12ನೇ ಶತಮಾನದಲ್ಲಿ ಸಾಮಾಜಿಕ ಕಲ್ಯಾಣಕ್ಕಾಗಿ ಕೆಲಸ ಮಾಡಿದ ಋಷಿಮುನಿ ರುದ್ರಮುನೇಶ್ವರಕ್ಕೆ ಸೇರಿದ ಪುರಾತನ ದೇವಾಲಯ ಇದಾಗಿದೆ. ಶ್ರೀ ರುದ್ರಮುನೇಶ್ವರ ಪಂಚಕಳಸ ರಥೋತ್ಸವವು ಪ್ರತಿ ವರ್ಷ ಡಿಸೆಂಬರ್ ತಿಂಗಳಲ್ಲಿ ನಡೆಯುತ್ತದೆ. ಈ ಜಾತ್ರೆಗೆ ಅಕ್ಕಪಕ್ಕದ ಹಳ್ಳಿಯ ಜನರು ಎತ್ತಿನ ಬಂಡಿ, ಟ್ರ್ಯಾಕ್ಟರ್ ಮತ್ತು ಕಾಲ್ನಡಿಗೆ ಮೂಲಕ ಜಾತ್ರೆಯನ್ನು ನೋಡಲು ಹೋಗುತ್ತಾರೆ. ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಹಬ್ಬವಾದ ಮೊಹರಂ ಅನ್ನು ಕುಕನೂರಿನಲ್ಲಿ ವಿಜೃಂಭಣೆಯಿಂದ ಮಾಡಲಾಗುತ್ತದೆ. ಕುಕನೂರಿನ ಕೋಳಿಪೇಟೆಯಲ್ಲಿರುವ ಶ್ರೀ ದುರ್ಗಾದೇವಿಯ ಜಾತ್ರೆಯು 3 ವರ್ಷಕ್ಕೊಮ್ಮೆ ನಡೆಯುತ್ತಿದೆ. ಈ ಜಾತ್ರೆಯಲ್ಲಿ ಶ್ರೀ ದುರ್ಗಾದೇವಿಯ ಮೆರವಣಿಗೆಯನ್ನು ನಾವು ಕಾಣಬಹುದು. ಮೆರವಣಿಗೆಯ ಹಿಂದೆ ಮಹಿಳೆಯರು ಕುಂಭ ಮತ್ತು ಕಳಸವನ್ನು ಹಿಡಿದಿರುತ್ತಾರೆ. ಚಿನ್ನದ ರಥವಲ್ಲೋ ಅಣ್ಣ, ಬೆಳ್ಳಿಯ ರಥವಲ್ಲೋ,
ಅವ್ವಾಗೆ ಚಿನ್ನದ ರಥವಲ್ಲೋ ಅಣ್ಣ ಬೆಳ್ಳಿಯ ರಥವಲ್ಲೋ. ಸ್ವಾತಂತ್ರ್ಯದ ಪೂರ್ವದಲ್ಲಿ ವಿದ್ಯಾನಂದ ಗುರುಕುಲ ಎಂಬ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಲಾಗಿದ್ದು, ಈ ಸಂಸ್ಥೆಯು ಈ ವರ್ಷ ಶತಮಾನೋತ್ಸವವನ್ನು ಆಚರಿಸುತ್ತಿದೆ.